ನಾವು ಪ್ರತಿದಿನ ಪೂಜೆ ಮಾಡ್ತೀವಿ. ಆಮೇಲೆ ಯಾವುದೇ ಪೂಜೆ ಮಾಡಿದ್ರೂ ಮೊದಲು ನಾವು ಗಣೇಶನಿಗೆ ಪೂಜೆ ಮಾಡ್ತೀವಿ. ಯಾಕಪ್ಪ ಅಂದರೆ ಅವನು ವಿಘ್ನ ವಿನಾಶಕ. ಪೂಜೆಯಲ್ಲಿ ಯಾವುದೇ ತೊಂದರೆ ಬರಬಾರ್ದು, ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತ ನಾವು ವಿಘ್ನ ವಿನಾಶಕನ ಪೂಜೆ ಮಾಡ್ತೀವಿ. ಮನೆಯಲ್ಲಿ ಯಾವುದೇ ಹೋಮ ಪೂಜೆ ಯಾವುದೇ ಮಾಡಿಸಿದ್ರು ಮೊದಲು ಪೂಜೆ ಮಾಡೋದು ಗಣೇಶನಿಗೆ. ಗಣೇಶ ಅಂದ ತಕ್ಷಣ ನಮಗೆ ಎಲ್ಲ ಕಷ್ಟಗಳನ್ನ ಸಂಕಷ್ಟಗಳನ್ನ ಹರ ಮಾಡುವನು, ಸಂಕಷ್ಟಹರ ಗಣಪತಿ ಅಂತ ಹೇಳ್ತೀವಿ. ಹಾಗಾಗಿ ಈ ಗಣೇಶನ ಪೂಜೆಯನ್ನು ಮೊದಲು ಮಾಡ್ತೀವಿ. ಕೆಲವೊಬ್ಬರು ಮನೆಯಲ್ಲಿ ಗಣೇಶನ ವಿಗ್ರಹಗಳಿರುತ್ತೆ, ಫೋಟೋಗಳಿರುತ್ತೆ, ಮತ್ತು ಇನ್ನು ಏಕದ ಗಿಡದಲ್ಲಿ ಏಕದ ಕಡ್ಡಿಯಲ್ಲಿ ಮಾಡಿರುವಂಥ ಗಣೇಶ ಇರುತ್ತೆ. ಈ ರೀತಿ ಹಲವು ರೀತಿಯ ಗಣೇಶನ ಫೋಟೋಗಳನ್ನ ಇಟ್ಕೊಂಡಿರ್ತೀವಿ, ಅಂದರೆ ಗಣೇಶನ ವಿಗ್ರಹಗಳನ್ನ ಇಟ್ಕೊಂಡಿರ್ತೀವಿ. ಆದರೆ ನಮಗೆ ಎರಡು ರೀತಿಯ ಗಣೇಶ ಇದೆ. ಅಂದರೆ ಒಂದು ಬಲಮುರಿ ಗಣೇಶ, ಇನ್ನೊಂದು ಎಡಮುರಿ ಗಣೇಶ. ಈ ಎರಡರ ಮಧ್ಯೆ ಇರೋ ವ್ಯತ್ಯಾಸ ಏನು? ಯಾವ ಗಣಪನ ಇಟ್ಕೋಬೇಕು? ಎರಡನ್ನೂ ಇಟ್ಕೊಂಡು ಪೂಜೆ ಮಾಡ್ಬೋದಾ? ಅಥವಾ ಯಾವುದಾದ್ರೂ ಇಟ್ಕೊಂಡ್ರೆ ತೊಂದರೆನಾ? ಇನ್ನೊಂದು ಇಟ್ಕೊಂಡ್ರೆ ಶುಭನಾ? ಯಾವ್ದು ಇಟ್ಕೊಂಡ್ರೆ ಶುಭ, ಯಾವ್ದು ಇಟ್ಕೊಂಡ್ರೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಗಣೇಶನ ಕೃಪೆಗೆ ಪಾತ್ರರಾಗಿ. ನಾವು ಮನೆಯಲ್ಲಿ ಗಣೇಶನ ಮೂರ್ತಿಯಂಗೆ ಪೂಜೆ ಮಾಡ್ತೀವಿ. ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ನಾವು ಗಣೇಶನ ಮೂರ್ತಿಗೂ ಕೂಡ ಪೂಜೆ ಮಾಡ್ತೀವಿ. ಅವನಿಗೆ ಗಣೇಶನ ಪೂಜೆ ಮಾಡಬೇಕಾದ್ರೆ ಗಣೇಶನಿಗೆ ವಿಶೇಷವಾಗಿ ಕೆಂಪು ಗರಿಕೆಯಿಂದ ಪೂಜೆ ಮಾಡಿದ್ರೆ ತುಂಬ ಶುಭ ಫಲಗಳನ್ನ ಕೊಡ್ತಾನೆ. ಅಂದರೆ ಬೇಗ ಅವನು ಒಲಿತಾನೆ. ಅವನಿಗೆ ಸಿಹಿ ತಿಂಡಿಗಳನ್ನ ನೈವೇದ್ಯವಾಗಿ ಇಡಬೇಕಾಗತ್ತೆ. ಅಂದರೆ ಈ ಚೌತಿ ದಿನ ಅಥವಾ ಮಂಗಳವಾರ ಏನಾದರೂ ನೀವು ಗಣಪತಿಯನ್ನು ಹರಿಸ್ಕೊಂಡು ಏನಾದ್ರು ಪೂಜೆ ಮಾಡ್ತಾ ಇದ್ರಿ ಅಂದರೆ ಸಿಹಿ ನೈವೇದ್ಯವನ್ನು ಏನಾದರೂ ಇಟ್ಟರೆ ಗಣಪತಿ ಬೇಗ ಕೃಪೆಯನ್ನು ತೋರಿಸ್ತಾನೆ, ಅಂದರೆ ಆಶೀರ್ವಾದವನ್ನು ಮಾಡ್ತಾನೆ. ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತಂದಾಗ ಗಣೇಶನ ಪ್ರಾರ್ಥಿಸ್ಕೊಂಡು ಈ ಪೂಜೆ ಮಾಡಿದ್ರೆ ಆ ಕೆಲಸಗಳು ಆಗುತ್ತವೆ ಅಂತ ಒಂದು ನಂಬಿಕೆ ಇದೆ ಎಲ್ಲರಿಗೂ. ಈ ಗಣೇಶನ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಟ್ಕೊಂಡಿರ್ತೀವಲ್ವ, ಅದರಲ್ಲಿ ಬಲಮುರಿ ಗಣೇಶ ಮತ್ತು ಎಡಮುರಿ ಗಣೇಶ ಅಂತ ಇದೆ. ಈ ಬಲಮುರಿ ಗಣೇಶ ಮತ್ತು ಎಡಮುರಿ ಗಣೇಶಂಗೆ ಇರೋ ವ್ಯತ್ಯಾಸ ಏನು? ಬಲಮುರಿ ಗಣಪ ಅಂದರೆ ಈತ ದಕ್ಷಿಣಾಭಿಮುಖ ಅಂತ ಹೇಳ್ತೀವಿ. ಅಂದರೆ ದಕ್ಷಿಣ ದಿಕ್ಕಿಗೆ ಇರೋದು ಯಮಲೋಕ. ಈ ದಕ್ಷಿಣ ದಿಕ್ಕು ಯಮಲೋಕದ ಕಡೆಗೆ ಕರೆದೊಯ್ಯುವುದು ಅಂತ ಹೇಳ್ತೀವಿ. ಈ ಬಲಬದಿಯಲ್ಲಿ ಸೂರ್ಯನಾಡಿ ಇದೆ. ಯಾರು ಯಮಲೋಕದ ದಿಕ್ಕನ್ನು ಎದುರಿಸ್ತಾರೋ ಅಂತ ಶಕ್ತಿ ಇರ್ತಾರೋ ಅವರು ಆ ಕಡೆ ನೋಡ್ಬೋದು, ಅಂದರೆ ದಕ್ಷಿಣ ದಿಕ್ಕಾಗಿ ಇರ್ಬೋದು ಅಂತ ಹೇಳ್ತಾರೆ. ಈ ಅಂದರೆ ಬಲಮುರಿ ಗಣಪ ಏನಿದ್ದಾನೆ ಅವನು ಇದನ್ನು ಎದುರಿಸುವಂಥ ಶಕ್ತಿ ಇದೆ, ಅಂದರೆ ಯಮಲೋಕದ ನೋಡುವಂಥ ಶಕ್ತಿ, ಎದುರಿಸುವಂಥ ಶಕ್ತಿ ಇರುವಂಥದ್ದು. ಹಾಗಾಗಿ ಇವನು ಬಲಮುರಿ ಗಣಪ ಅಂತ ಹೇಳ್ತೀವಿ. ಈ ಗಣಪತಿಯನ್ನು ಜಾಗೃತ ಗಣಪತಿ ಅಂತ ಕೂಡ ಕರಿತೀವಿ. ಬಲಮುರಿ ಗಣಪ ಅಂದರೆ ಬಲಗಡೆಗೆ ಸೊಂಡ್ಲಿರಬೇಕು ಅಂಥವನ್ನ ಬಲಮುರಿ ಗಣಪ ಅಂತ ಹೇಳ್ತೀವಿ. ಇಂತಹ ಮೂರ್ತಿಯನ್ನು ಸಾಮಾನ್ಯವಾಗಿ ಯಾವುದೇ ಪೂಜೆಗಳಲ್ಲಾಗಲಿ ಮನೆಯಲ್ಲಾಗಲಿ ಇಟ್ಕೊಂಡು ಪೂಜೆ ಮಾಡೋದಿಲ್ಲ. ಯಾಕಪ್ಪ ಅಂದರೆ ಈ ಬಲಮುರಿ ಗಣಪ ಸ್ವಲ್ಪ ಉಷ್ಣಕಾರಕ. ಇವನು ಪೂಜೆ ಅಥವಾ ಇನ್ನಿತರ ಯಾವುದೇ ವಿಚಾರಗಳಲ್ಲೂ ಒಂದು ಚೂರು ಕೂಡ ಲೋಪ ಆಗ್ದಾನೆ, ಅಂದರೆ ಯಾವುದೇ ತಪ್ಪು ಕೂಡ ಮಾಡದೇ ಇರೋ ರೀತಿ ಮಾಡಬೇಕಾಗತ್ತೆ. ಹೆಚ್ಚಿನ ಶ್ರದ್ಧೆ, ನೀವು ಎಷ್ಟೇ ಶ್ರದ್ಧೆ ಮಾಡ್ತಾ ಇದ್ರೂ ಕೆಲವೊಂದು ಸರಿ ಒಂದಲ್ಲ ಒಂದು ಎಡವಟ್ಟುಗಳನ್ನ ಮಾಡ್ತಾ ಇರ್ತೀವಿ, ಏನಾದರೂ ಒಂದು ಲೋಪ ಆಗಿರುತ್ತೆ. ಆ ರೀತಿ ಲೋಪ ಆದರೆ ಇದು ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಅಂದರೆ ಈ ಬಲಮುರಿ ಗಣಪ ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ಬಿಡಲ್ಲ. ಹಾಗಾಗಿ ಈ ಬಲಮುರಿ ಗಣಪನ ಯಾವುದೇ ಪೂಜೆಗಳಲ್ಲಾಗಲಿ ಮನೆಯಲ್ಲಾಗಲಿ ಇಟ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ತಪ್ಪು ಆಗದೇ ಇರೋ ರೀತಿ ಮಾಡೋದು ತುಂಬ ಕಷ್ಟ. ಒಂದು ದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ಆದರೆ ಪ್ರತಿದಿನ ಆ ಗಣಪನಿಗೆ ಪೂಜೆ ಮಾಡಬೇಕಾದ್ರೆ ಯಾವುದೇ ರೀತಿಯ ತಪ್ಪಾಗದೇ ಇರೋ ರೀತಿ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಪ್ರತಿನಿತ್ಯ ಪೂಜೆ ಮಾಡೋದಕ್ಕೆ ಈ ಬಲಮುರಿ ಗಣಪನ ಯಾರೂ ಇಡಲ್ಲ. ಇನ್ನು ಎಡಮುರಿ ಗಣಪ ಅಂದರೆ ಎಡಗಡೆಗೆ ಸೊಂಡ್ಲಿರುತ್ತೆ, ಬಲಬದಿಗೆ ಸೂರ್ಯನಾಡಿ ಇರುತ್ತೆ. ಇದನ್ನು ಎಡಮುರಿ ಗಣಪ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಪೂಜೆ ಮಾಡೋದೆಲ್ಲ ಎಡಮುರಿ ಗಣಪ. ಈ ಎಡಮುರಿ ಗಣಪನ ವಾಮಮುಖಿ ಅಂತ ಕೂಡ ಕರೀತಾರೆ. ವಾಮ ಅಂದರೆ ಉತ್ತರ ದಿಕ್ಕು ಅಂತ. ಉತ್ತರ ದಿಕ್ಕಿಗೆ ನೋಡುವಂಥ ಗಣಪತಿಯನ್ನು ಎಡಮುರಿ ಗಣಪ ಅಂತ ಕರಿತೀವಿ. ಉತ್ತರ ದಿಕ್ಕು ಯಾರು ಗಣಪತಿ ನೋಡ್ತಾ ಇರ್ತಾರೋ ಅದನ್ನು ಎಡಮುರಿ ಗಣಪ ಅಂತ ಕರಿತೀವಿ. ಈ ಗಣಪನ ಪೂಜೆ ಮಾಡೋದ್ರಿಂದ ಶಾಂತಿ, ನೆಮ್ಮದಿಯನ್ನು
ಕೊಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈ ಗಣಪನ ಅಂದರೆ ಎಡಮುರಿ ಗಣಪನ ಯಾವುದೇ ಆಚಾರ ವಿಚಾರ ಇಲ್ಲದೇನೆ ನಾವು ಮಾಮೂಲಿ ಹೇಗೆ ದಿನನಿತ್ಯ ಪೂಜೆ ಮಾಡ್ತೀವೋ ಆ ರೀತಿ ಪೂಜೆ ಮಾಡ್ಬೋದು. ಈ ಎಡಮುರಿ ಗಣಪನ ಪೂಜೆ ಮಾಡಿದ್ರೆ ಸಂತೋಷ, ಶಾಂತಿ, ಸಮೃದ್ಧಿ, ಸಕಾರಾತ್ಮಕತೆ ಮತ್ತು ಜ್ಞಾನ, ಬುದ್ಧಿವಂತಿಕೆ ಮತ್ತು ಯಶಸ್ಸು ತಂದು ಕೊಡ್ತಾನೆ ಅಂತ ಹೇಳ್ತಾರೆ. ಜೊತೆಗೆ ನಾವು ಯಾವುದಾದ್ರೂ ಏನಾದರೂ ಆಗಬೇಕು ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ರು ಅದನ್ನು ಪರಿಪಾಲಿಸ್ಕೊಡ್ತಾನೆ. ಒಂದು ಸಣ್ಣ ಲೋಪ ಆಯಿತು ಅಂದರೂ ಬಲಮುರಿ ಗಣಪ ಕ್ಷಮಿಸಲ್ಲ. ಅದು ಎಡಮುರಿ ಗಣಪಂಗೆ ಆಗಲ್ಲ. ನೀವು ಸಣ್ಣದ ಪೂಜೆ ಮಾಡಿದ್ರೂ ಕೂಡ ಇವನು ಬೇಗ ಫಲವನ್ನು ಕೊಡ್ತಾನೆ. ಹಾಗಾಗಿ ಬಲಮುರಿ ಗಣಪನ ಮನೆಗಳಲ್ಲಿ ಮತ್ತು ಪ್ರತಿ ಕಡೆಗಳಲ್ಲೂ ಪೂಜೆ ಮಾಡೋದು. ಈ ವಿಚಾರ ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಜೊತೆಗೆ ಓಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.